ಬೆಂಗಳೂರಲ್ಲಿ ಈಗ ಎಲ್ಲಿ ನೋಡಿದ್ರು ಕಲರ್ಫುಲ್ ಗಣೇಶನದ್ದೇ ದರ್ಬಾರು. ನಾನಿವತ್ತು ನಿಮಗೆ ಒಂದು ಡಿಫ್ರೆಂಟ್ ಗಣೇಶನನ್ನು ತೋರಿಸ್ತೇನೆ. ಇದು ಮಣ್ಣಿನಿಂದ ಮಾಡಿದ ಗಣಪನಲ್ಲ, ಬದಲಾಗಿ ವಿದ್ಯಾರ್ಥಿಗಳ ಕೈಯಲ್ಲಿ ಅರಳಿದ ರೇಡಿಯಂ ಪೌಡರ್ನ ಅನಿಮೇಷನ್ ಗಣಪ. ಇದು ಅನಿಮೇಷನ್ ವಿದ್ಯಾರ್ಥಿಗಳು ಸತತ 4 ತಿಂಗಳು ಶ್ರಮಪಟ್ಟು ಸೃಷ್ಟಿಸಿದ ಜೈ ಗಣೇಶ ಚಿತ್ರ. ಸಾಮಾನ್ಯವಾಗಿ ಅನಿಮೇಷನ್ ಚಿತ್ರಗಳಂದ್ರೆ ಫೋಟೋ, ಚಿತ್ರಕಲೆ, ಮರಳು, ಮಣ್ಣಿನ ಕೃತಿಗಳನ್ನು ಬಳಸಿ ಮಾಡ್ತಾರೆ. ಬೆಂಗಳೂರಿನ ಜಯನಗರದಲ್ಲಿರೋ ಅರೀನಾ ಅನಿಮೇಷನ್ ವಿದ್ಯಾರ್ಥಿಗಳು ದೇಶದಲ್ಲೇ ಮೊದಲ ಬಾರಿ ರೇಡಿಯಂ ಪೌಡರ್ ಬಳಸಿ ಈ ಅನಿಮೇಷನ್ ಚಿತ್ರ ತಯಾರಿಸಿದ್ದಾರೆ. ಈ ಜೈ ಗಣೇಶ ಅನ್ನೋ ಒಂದು ಸ್ಟಾಪ್ ಮೋಷನ್ ಆನಿಮೇಟೆಡ್ ಮೂವಿನ ನಮ್ಮ ಸ್ಟೂಡೆಂಟ್ಸ್ ಗ್ರೂಪ್ ಆಫ್ 15 to 20 ಸ್ಟೂಡೆಂಟ್ಸ್ ಸೇರಿಬಿಟ್ಟು ಮಾಡಿರೋದು. ಇದರಲ್ಲಿ ಇವರು ರೇಡಿಯಂ ಪೌಡರ್ ಯೂಸ್ ಮಾಡಿಬಿಟ್ಟು ಈ ಅನಿಮೇಷನ್ ಮಾಡಿದ್ದಾರೆ. ರೇಡಿಯಂ ಪೌಡರ್ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಗೊತ್ತಿದ್ರೂ ಸಾಕಷ್ಟು ತೊಂದರೆಗಳ ನಡುವೆಯೇ ವಿದ್ಯಾರ್ಥಿಗಳು ಚಿತ್ರ ತಯಾರಿಸಿದ್ದಾರೆ. ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಮಾಡಬೇಕು. ಇದರಿಂದ ಉಸಿರಾಡೋದು ಜಾಸ್ತಿ ಉಸಿರಾದ್ರೂ ಪೌಡ್ರೆಲ್ಲ ಇದಾಗ್ಬಿಡುತ್ತೆ. ತುಂಬಾ ಕಷ್ಟ ಇದು. ಆಮೇಲೆ ಇದು ಪೌಡರ್ ಡ್ರಾಯಿಂಗ್ ಮಾಡೋದಕ್ಕಿಂತ ಕ್ಲೀನ್ ಮಾಡೋದು ಜಾಸ್ತಿ ಇರುತ್ತೆ. ರೇಡಿಯಂ ಪೌಡರಿಂದ ಇದುವರೆಗೂ ಯಾರು ಆ್ಯನಿಮೇಷನ್ ಮೂವಿ ಆಗಲಿ ಅಥವಾ ಯಾವುದಕ್ಕೆ ಬೇರೆ ಮೂವಿ ಥರ ಯಾವುದು ಯೂಸ್ ಮಾಡಿಲ್ಲ. ಅವರು ಆ್ಯಸ್ ಯೂಶ್ವಲ್ ಅವರು ಸೈನ್ ಬೋರ್ಡ್ಸ್ ಅವರು ಏನೋ ಒಂಥರ ಕಾಮಿಕಾಗಿ ಯೂಸ್ ಮಾಡಿದ್ದಾರೆ. ಬಿಟ್ಟು ನಾವು ಅದನ್ನೇ ಮೂವಿಯಾಗಿ ಮಾಡಬೇಕು ಅಂದ್ಕೊಂಡು ನಾವು ರೇಡಿಯಂ ಪೌಡರ್ನ ತೊಗೊಂಡು ನಾವು ಆರಿಸ್ಕೊಂಡು ಮೂವಿ ಮಾಡಿದ್ದೀವಿ. ಇದು 4 months ಹಿಡಿತು. 4 monthsಲ್ಲಿ ನಾವು 1 ತಿಂಗಳು ಸ್ಟೋರಿ ಬೋರ್ಡ್ ಮಾಡಿದ್ವಿ. ಕಾಲೇಜು ದಿನಗಳನ್ನ ಬರೀ ಸಿನಿಮಾ ನೋಡೋದು, ಎಂಜಾಯ್ ಮಾಡೋದು ಅಂದುಕೊಂಡವರ ನಡುವೆ ಈ ಅನಿಮೇಷನ್ ವಿದ್ಯಾರ್ಥಿಗಳು ಸ್ವಲ್ಪ ಡಿಫ್ರೆಂಟ್ ಅನಿಸ್ತಾರೆ. ಮಾರುತೇಶ್ ಹುಣಸನಹಳ್ಳಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.